ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶೆಟ್ಟಿ ಅವರ ಹರಕೆ ಕೋಲ ಈಗ ವಿವಾದದ ಸ್ವರೂಪ ಪಡೆದುಕೊಳ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಗುತ್ತು ಬರಕೆ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಗುತ್ತು ಬರಕೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಿಷಭ ಹರಕೆ ಕೋಲದ ನಿಯಮವೇ ದೈವಾರಾಧನೆಗೆ ವಿರುದ್ಧವಾಗಿದೆ. ಅವರು ತಮ್ಮ ಹರಕೆ ಕೋಲದ ನಿಯಮಗಳೇನಿತ್ತು ಅದು ದೈವಾರಾಧನೆಗೆ ವಿರುದ್ಧ. ಗ್ರಾಮ ವ್ಯವಸ್ಥೆಯ ದೈವಗಳಿಗೆ ಹರಕೆ ನೇಮ ನೀಡುವ ಕ್ರಮ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಕಟ್ಟುಪಾಡು ನಿಯಮಗಳು ಇದೆ. ರಿಷಬ್ ಶೆಟ್ಟಿಗೆ ದಿನ ಇದೆ ಅಂತ ಕೋಲ ಮಾಡೋದಲ್ಲ. ರಿಷಬ್ ಶೆಟ್ಟಿ ಅವರಿಗೆ ದಿನವೂ ಇರುತ್ತೆ ಅಂತ ಅವರು ಕೋಲ ಮಾಡೋದಲ್ಲ. ರಿಷಬ್ ಶೆಟ್ಟಿ ಕಿರಂಗದೂರು ವ್ಯಾಪಾರಿಗಳು ವ್ಯಾಪಾರ ಮಾಡಿದ್ದಾರೆ. ಇಬ್ಬರು ಅವರಿಗಿಂತ ದೊಡ್ಡ ವ್ಯಾಪಾರಿಗಳು ಅಲ್ಲಿ ಇರುವಂತಹ ದೈವನರ್ತಕ ಹಾಗೂ ತಂತ್ರಿ. ರಿಷಬ್ ಶೆಟ್ಟಿ 3 ವರ್ಷದಿಂದ ದೈವಾರಾಧನೆ ಮಾರಿದ್ದಾರೆ. ರಿಷಬ್ ದೈವನರ್ತಕ ಮುಖೇಶ್ ಪಬಂದ ವಿರುದ್ಧ ತಮ್ಮಣ್ಣ ಶೆಟ್ಟಿ ಕಿಡಿಕಾರಿದ್ದಾರೆ. ಸ್ವಾಮಿ, ಅವನಿಗೆ ಇದರ ಅವಶ್ಯಕತೆ ಇಲ್ಲ. ಅವನು ನಿಜವಾದ ದೈವಾರಾಧನೆಯನ್ನು ಅವನ ಕೈಯಲ್ಲಿ ನಾಶ ಮಾಡಿದ್ದಾನೆ. ಒಬ್ಬ ಗುತ್ತಿನವನಿಗೆ ಅವನ ನಿರ್ಧಾರ ಇಲ್ಲ. ಅವನು ತಂತ್ರಿಯವರ ಹತ್ರ ಕೇಳೋದು, ತಂತ್ರಿಯವರು ಮತ್ತೊಬ್ಬನ ಹತ್ರ ಕೇಳೋದು. ನಿರ್ಧಾರಗಳು ಗುತ್ತಿನ ಮನೆಯಲ್ಲಿ ಇರಬೇಕಿತ್ತು. ಒಂದೇ ಒಂದು ದೈವಗಳಿಗೆ ಕೇಪುಲು, ಕಲಿ, ಕೋರಿ, ಪ್ರಾಕೃತಿಕವಾದ ಸ್ವತ್ತನ್ನು ಕೊಟ್ಟು ಎಲ್ಲಿಯೂ ಆರಾಧನೆ ಮಾಡಲಿಲ್ಲ. ಗುತ್ತಿನವನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವನಿಗೆ ವೇಷ್ಟಿ ಒಂದು ಬಟ್ಟೆ ಹಾಕ್ಕೊಂಡು ಶೋ ಮಾಡಿದರೆ ಸಾಕು. ಅವನಿಗೆ ಗತ್ತಿದೆ. ಅವನಿಗೆ ಯಾಕೆ ಬೇಕು ದೈವ? ಹೋದರೆ ಅವನ ಗೌರವ ಅವನಿಗೆ ಸಿಗ್ತದೆ, ಹರಿಕೆ ಬೀಳ್ತದೆ, ಹಣ ಬೀಳ್ತದೆ. ಎಲ್ಲಿಯಾದರೂ ಅವನು ಇದ್ದ ಜಾಗವನ್ನು ಮಾರಿ ಸಾಗುವಳಿ ಮಾಡದೆ ದೈವಪ್ರಿಯ ಕೆಲಸ ಮಾಡಲಿಲ್ಲ. ರಿಷಬ್ ಶೆಟ್ಟಿ 3 ವರ್ಷದಿಂದ ಅನ್ಯಾಯ ಮಾಡಿದ್ದು ಯಾರು? ದೈವಾರಾಧನೆಯನ್ನು ಮಾರಿದ್ದು. ಇವರೆಲ್ಲ 20 ವರ್ಷದಿಂದ ಮಾರಲಿಕ್ಕೆ ಶುರು ಮಾಡಿದ್ದಾರೆ ಸಂಸ್ಕೃತಿಯನ್ನಲ್ಲ. ಯಾಕೆ ಈಗ ನೋವಾಗುವುದು ಸಾಮಾನ್ಯ ಹರಿಕೆ ಆಗುವ ಭಕ್ತನಿಗೆ ಬಿಟ್ಟರೆ ಯಾವ ಗುತ್ತಿನವನಿಗೂ ನೋವಾಗುವುದಿಲ್ಲ, ಯಾವ ತಂತ್ರಿಗೂ ನೋವಾಗುವುದಿಲ್ಲ, ಯಾವ ನರ್ತನ. ಅಂದರೆ ಇವರು ವ್ಯಾಪಾರಿಗಳಾಗಿದ್ದಾರೆ. ಇವರು ಎಲ್ಲರಿಗೂ ಈಗ ತಾಲೂಕು ಆಫೀಸ್, ಪಂಚಾಯತ್ ಆಫೀಸುಗಳಲ್ಲಿ ಆಗುವಂಥ ಲಂಚ ಇವರೊಳಗಡೆ ನಡೀತಾ ಇದೆ. ದೈವಾರಾಧನೆಯನ್ನು ಸಂಪೂರ್ಣವಾಗಿ ರಿಷಬ್ ಶೆಟ್ಟಿ ಸಿನಿಮಾದಿಂದ ಸಾಂಸ್ಕೃತಿಕವಾಗಿ ಸೋಲಿಸಿದರೆ ಧಾರ್ಮಿಕವಾಗಿ ಇಲ್ಲಿಯ ಮೂಲ ಗುತ್ತು ಮತ್ತು ಇಲ್ಲಿಯ ವೈದಿಕರು, ಇಲ್ಲಿಯ ತಂತ್ರ ಹಲವರಿಂದ ಇಲ್ಲಿ ಇದು ಹಾಳಾಗಿದೆ. ಬುದ್ಧಿದ್ದ ಒಬ್ಬ ದೈವನರ್ತಕ ಈ ರೀತಿ ನಾಟಕ ಮಾಡಲಿಕ್ಕೆ ಇದೆಯಾ? ನೋಡಿ, ಎಲ್ಲರೂ ಬಕೆಟ್ಗಳಾಗಿದ್ದಾರೆ ಸ್ವಾಮಿ. ಅವನಿಗೆ ಇದರ